ನೀವು ಇಷ್ಟೆಲ್ಲ ಚಟುವಟಿಕೆ ಮಾಡ್ತೀರಾ ಅನ್ನೋದಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಏನು ಸಮಸ್ಯೆ ಅಂತ? ಈ ನೆಲದ ಮೇಲೆ ಎಲ್ಲರೂ ಕಾನೂನು ಒಂದೇ ಮೇಡಮ್. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಕೆಲವು ಕಡೆ ಕಾನೂನು ರೀತಿ ಸಂಘಟನೆಗಳು ಕಡ್ಡಾಯವಾಗಿ ನೊಂದಿಸ್ಕೊಬೇಕಂತೇನು ಕಾನೂನು ರೀತಿಯಾಗಿ ನೊಂದಿಸ್ಕೊಳ್ಬೇಕಂತ ಕಡ್ಡಾಯವಾಗಿಲ್ಲ ಅಂತಲೂ ಹೇಳುತ್ತೆ. ಇನ್ನೊಂದು ಕಡೆ ಲಾವೇದೇವಿ ಮಾಡಿದ್ರೆ ಹಣಕಾಸಿನ ಒಂದು ವಿಚಾರಗಳು ಬಂದಾಗ ಅದು ತೆರಿಗೆ ರೂಪದಲ್ಲಿ ಸಂದಾಯ ಮಾಡಬೇಕಂತಾಗುತ್ತೆ. ಎಲ್ಲೋ ಒಂದು ಕಡೆ RSS ಅವರಿಗೆ ಇವರೇನು ಪ್ರಿಯಾಂಕಾ ಖರ್ಗೆ ಅವರು ಮೋಹನ್ ಭಾಗವತ್ ಅವ್ರು ಲೆಟ್ರ್ ಬರೆದಿದ್ರು. ಆಮೇಲೆ ಲೆಟ್ರಿಗೆ ಏನು ಉತ್ತರ ಕೊಡಬೇಕು ಅದನ್ನ ಸರಿಯಾಗಿ ಉತ್ತರ ಅವ್ರು ಕೊಟ್ಟಿದ್ದಾರೆ. ಬಟ್ ನಮ್ಮದು RSS ಜೊತೆ ಟೈಅಪ್ ಆಗಿಲ್ಲ. ನಾವು ಬಂದಿರೋ ರಾಜಕೀಯ ವಿಶ್ಲೇಷಣೆ, ರಾಜಕೀಯವಾಗಿ ಬಂದಿದ್ವಿ, ರಾಜಕೀಯದ JDS ವಕ್ತಾರಾಗಿ ಬಂದಿದ್ವಿ. ನಾವು ಏನು ಹೇಳ್ಬೋದು ಈ ವಿಚಾರದಲ್ಲಿ ಅಂತಂದರೆ, ಈ ದೇಶದಲ್ಲಿ ಮಹಾನ್ ಭಾವರು ಹುಟ್ಟಿದ್ದಾರೆ, ಮಹಾನ್ ಭಾವರು ಹೋಗಿದ್ದಾರೆ. ಇವತ್ತು RSS ಅನ್ನೋದು ನೆನ್ನೆ ಮೊನ್ನೆ ಹುಟ್ಟಿರೋಂಥ ವಿಚಾರ ಅಲ್ಲ. ಇದು ನಮ್ಮ ಒಂದು ಏನು ಬ್ರಿಟಿಷರ್ 100 ವರ್ಷಗಳ ಹಿಂದೆ, ಗತವೈಭವ ಕಾಲದಲ್ಲಿ 100 ವರ್ಷಗಳ ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದಾಗ ಅಂಥ ಸಂದರ್ಭದಲ್ಲಿ ಹುಟ್ಟಿರೋಂಥ ಒಂದು RSS 100 ವರ್ಷಗಳ ಹಿಂದೆ ಮಾತಾಡ್ತೀರಾ? ಆಯ್ತು, ಕುತ್ಕೋತೀನಿ ಕೇಳಿ ಹೇಳಿದ್ದು ಅಂದ್ರೆ ನೀವು ಕೇಳಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಇದೇ ಒಂದು. ಅವ್ರು ಹೇಳಿದ್ದು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅಂತ ಹೇಳಿಲ್ಲ, ಆ ಸಮಯದಲ್ಲಿ ಹುಟ್ಟಿದ ಒಂದು ಆಯ್ತಾ RSS ಅಂತ ಅಂದಿನ ಕಾಲದಿಂದ ಇತಿಹಾಸ ಇದೆ ಅಲ್ವಾ? ಸ್ವಾತಂತ್ರ್ಯ ಮೇಡಮ್, ನಾನು ಎದ್ದು ಹೋಗ್ತಾ ಇರ್ತೀನಿ ಮೇಡಮ್. ಇಂಥವ್ರ ಹತ್ರ ಡಿಬೇಟ್ ಮಾಡೋದು ಒಂದೇ, ರೋಡಲ್ಲಿ ನಿಂತ್ಕೊಂಡು ಬಡ್ಕೊಳೋದು ಒಂದೇ. ಇಂಥವ್ರ ಹತ್ರ ಡಿಬೇಟ್ ಮಾಡೋಂಥ ಒಂದು ಅರ್ಹತೆ ಇರೋ ಜೊತೆ ಕುತ್ಕೊಂಡು ಮಾತಾಡ್ಬೇಕು. 100 ವರ್ಷಗಳ ಹಿಂದೆ ಗತವೈಭವ ಕಾಲದಿಂದ ಒಂದು ಬಂದಿರೋಂಥ RSSಗೆ ಮಹಾನ್ ಭಾವರು ಹುಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ರು, ಗಾಂಧೀಜಿಯವರು ಹುಟ್ಟಿದ್ರು, ಇವ್ರದೇ ಪಕ್ಷದ ನಾಯಕತ್ವ ಅಂತ ನೆಹರು ಅವರು ಹುಟ್ಟಿದ್ರು. ಅವರು ಇದನ್ನೆಲ್ಲ ಎಲ್ಲೋ ಕಡೆ ವಿರೋಧ ಮಾಡಲಿಲ್ಲ. ಶಾಖೆಗಳು ವಿಸಿಟ್ ಮಾಡಿದ್ದಾರೆ, ಸಾಕ್ಷಿಗಳಿದ್ದಾವೆ, ಸಾಕ್ಷಿ ಗುಡ್ಡೆಗಳಿದ್ದಾವೆ. ಅವತ್ತು ಮಹಾನ್ ಭಾವರು ಅಂಬೇಡ್ಕರ್ ಅವರು ದೇಶದ ಒಂದು ಕಾನೂನು ಬರೆದಾಗ ಈ ಹಿಂದುತ್ವವಾದಿಗಳಿಂದ ಏನಾದರೂ ತೊಂದರೆ ಇದ್ದಿದೆ ಅಂದರೆ ಅವತ್ತಿನ ಬಗ್ಗೆ ಒಂದು ವಿರುದ್ಧ ಸಕಾರಾತ್ಮಕ ಏನಾದರೂ ಒಂದು ಮಾತಾಡ್ಬೋದಾಗಿತ್ತು. ಬಟ್ ಅವರು ಕೂಡ ಶಾಖೆಗೆ ಅವರು ಕೂಡ ಹೋಗಿ ವೀಕ್ಷಣೆ ಮಾಡಿದ್ದಾರೆ. ಅದೇ ರೀತಿ ಗಾಂಧೀಜಿಯವರು ಕೂಡ ಈ ಶಾಖೆನ ಮೆಚ್ಚಿ ಮೆರೆದಿದ್ದಾರೆ, ಹೋಗಿದ್ದಾರೆ, ಶಾಖೆ ವಿಸಿಟ್ ಮಾಡಿದ್ದಾರೆ. ನೆಹರು ಕೂಡ ಹೋಗಿ ಇದನ್ನ ಶಾಖೆನ ವಿಸಿಟ್ ಮಾಡಿದ್ದಾರೆ. ಇಂಥ ಮಹಾನ್ ಭಾವರು ಕಣ್ಣಿಗೆ ಕಾಣದೇ ಇರೋಂಥ ಒಂದು ನೋವುಗಳು, ಈ RSS ಇಂದ ಆಗಿರೋಂಥ ಒಂದು ದಂಗೆಗಳು, ಕೊಲೆಗಳು, 108 ಮರಣಗಳು, ಮರಣ ಹೋಮಗಳು, ಮತ್ತೆ ದಿನನಿತ್ಯ ಅವರು ಕೋಲಿಡ್ಕೊಂಡು ಸದೆ ಬಡಿದು ದೇಶದ ಎಲ್ಲರೂ ನಿರಂತರ ಸಾವುಗಳಲ್ಲಿ ಕೊಚ್ಚಿ ಹಾಕಿರೋದು ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕಾಂಗ್ರೆಸ್ ಅವ್ರು ಕಾಣಿಸ್ತಾ ಇದೆ. ಈ ಉದ್ದೇಶ ನೋಡಕ್ಕೆ ಹೋಗ್ತಾ ಇದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಗಳಾಗಿರೋದು ಒಂದು ಸಂಘ ಸಂಸ್ಥೆನ ಟಾರ್ಗೆಟ್ ಮಾಡ್ಕೊಂಡು ಬದುಕೋಕ್ಕೋಸ್ಕರ, ಅವರೊಂದು ಬೆಳೆಕಾಳು ಬೇಯಿಸ್ಕೊಳಕ್ಕೋಸ್ಕರ ಎಲ್ಲೋ ಒಂದು ಕಡೆ ಇವರು ಕಾಣಿಸ್ಕೊತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಎಷ್ಟು ಪೊಲೀಸ್ ಠಾಣೆಗಳಿದಾವಂತ ಅಂಕಿಅಂಶ ಇದೆಯಾ ಅವ್ರ ಹತ್ರ? ಇದೆಯಾ? ಅದೇ ರೀತಿ ಸರ್ಕಾರಿ ಕಚೇರಿಗಳು ಎಷ್ಟಿದಾವೆ ಅಂತ ಅವ್ರ ಹತ್ರ ಅಂಕಿಅಂಶಗಳಿದಾವ? SDP ಉಪವಿಭಾಗಗಳು 91 ಇದ್ದಾವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 906 ಪೊಲೀಸ್ ಠಾಣೆಗಳಿದ್ದಾವೆ. ಸರ್ಕಲ್ ಕಚೇರಿಗಳು 230 ಇದ್ದಾವೆ. ಉಪವಿಭಾಗಗಳು 91 ಇದ್ದಾವೆ. ಇದನ್ನೆಲ್ಲ ಫಸ್ಟು ಗೃಹ ಮಂತ್ರಿಗಳು ಬಂದಾದವರು ಮೊದಲು ಬಂದು ಅವರು 31 ಜಿಲ್ಲೆಗೆ ಹೋಗಿ 900 ಪೊಲೀಸ್ ಸ್ಟೇಷನ್ ವ್ಯವಸ್ಥೆ ನೋಡಬೇಕಾಗಿತ್ತು. ಪೊಲೀಸ್ ಅಧಿಕಾರಿಗಳ ರಕ್ಷಣೆ ನೋಡಬೇಕಾಗಿತ್ತು. ಪೊಲೀಸ್ ಅಧಿಕಾರಿಗಳಿಗೆ ಆಗ್ತಾರೆ ನೋಡಬೇಕಾಗಿತ್ತು. ಇವತ್ತು 31 ಜಿಲ್ಲೆ ವೀಕ್ಷಣೆ ಮಾಡ್ಕೊಂಡು ಬರಬೇಕಾಗಿತ್ತು. ಇವ್ರು ಹೋಗಿ ಮೊಟ್ಟ ಬದಲು ಒಂದೊಂದು ಜಿಲ್ಲೆಗೂ ಹೋಗಿ ಅಲ್ಲಿನ ಇರುವಂಥ ಪೊಲೀಸ್ ಠಾಣೆ ಕಚೇರಿಗಳಲ್ಲಿ ಹೋಗಿ ಅಲ್ಲಿನ ಮೇಲಧಿಕಾರಿಗಳಿಂದ ಕೆಳವರ್ಗ ಅಧಿಕಾರಿಗಳಿಗೆ, ಕೆಲವು ಅಧಿಕಾರಿಗಳಿಂದ ಮೇಲವರ್ಗ ಅಧಿಕಾರಿಗಳಿಗೆ ಅಲ್ಲಿನ ಜೀವಂತವಾದ ಸಮಸ್ಯೆಗಳು ಪೊಲೀಸ್ ಅಧಿಕಾರಿಗಳಿಗೆ ಏನಿದಾವೆ, ವಾಕಿ ಟಾಕಿ ಕೊಟ್ಟಾರ, ಶೂಸ್ ಕೊಟ್ಟಾರ, ಸಾಕ್ಸ್ ಕೊಟ್ಟಿದ್ದಾರಾ, ಬಿಲ್ಡಿಂಗ್ ಚೆನ್ನಾಗಿದೆಯಾ, ವೈಫೈ ವರ್ಕ್ ಮಾಡ್ತಾ ಇದೆಯಾ, ಇಲ್ಲ CC ಕ್ಯಾಮ್ರಾಗಳು ವರ್ಕ್ ಮಾಡ್ತಾ ಇದಾವ, ಪೊಲೀಸ್ ಅಧಿಕಾರಿಗೆ ಸರಿಯಾದ ಸವಲತ್ತುಗಳು ಸಿಕ್ಕಿದಾವ. ಇವತ್ತು 100 ಲೀಟರ್ ಕೊಟ್ಟರೆ 1 ತಿಂಗಳು ಓಡಾಡಬೇಕು. ಅವರು ಗಸ್ತಿಯಲ್ಲಿ 100 ಓಡಾಡಬೇಕು. ಅವ್ರ ಬೈಕ್ಗಳು ಸರಿಯಾಗಿದಾವ, ಅವರು ಸರಿಯಾಗಿ ಗಸ್ತಿ ಮಾಡ್ತಾ ಇದ್ದಾರಾ? ಇವತ್ತು ಯಾವ ಜಿಲ್ಲೆಗಳಲ್ಲಿ ಕ್ರೈಮ್ ಎಷ್ಟು ಕಡಿಮೆ ಆಗಿದೆ, ಇವತ್ತು ಈ ಜಿಲ್ಲೆಯಲ್ಲಿ ಕ್ರೈಮ್ ಜಾಸ್ತಿ ಕಾರಣ ಏನು? ಪೊಲೀಸ್ಗೆ ನಾವು ಕೊಡ್ತಾರ ಸೌಕರ್ಯ ಸರಿಯಾಗಿ ಸಿಗ್ತಾ ಇದೆಯಾ? ಅವ್ರಿಗೆ ಲೀವ್ಗಳು ಕೊಡ್ತಾ ಇದೀವಾ? ಅವ್ರು ಪೊಲೀಸರು ಸ್ಟ್ರೆಸ್ ಆಗ್ತಾ ಇದ್ದಾರಾ? ನಮ್ಮ ರಕ್ಷಣೆಗೋಸ್ಕರ ಇದ್ದ ಪೊಲೀಸ್ ಠಾಣೆಗಳಿಗೆ ಮೊದಲು ರಕ್ಷಣೆ ಕೊಡಬೇಕಾದ ಗೃಹ ಮಂತ್ರಿಗಳು. ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಚೇರಿಗಳಿಗೂ ಇವತ್ತು ಸುಪ್ರೀಂ ಹೈಕೋರ್ಟ್ ಕೂಡ ಬಾಗ್ಲಿದೆ, ವಿಧಾನಸೌಧ ಬಾಗ್ಲಿದೆ, ಪೊಲೀಸ್ ಠಾಣೆಗಳಿಗೆ ಇವತ್ತು ಬಾಗ್ಲಿಲ್ಲ. ಯಾಕಂದ್ರೆ 24 ಗಂಟೆಗಳು ನಮಗೋಸ್ಕರ ರಕ್ಷಣೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಮಂತ್ರಿಗಳು ಕೊಟ್ಟಂತ ವರ ಏನು? ಇವರು ಬಂದಿರೋದು ಗೃಹ ಮಂತ್ರಿಗಳಾಗಿ ಬಂದಾದ್ಮೇಲೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕ್ರೈಮ್ನ ಕಂಟ್ರೋಲ್ ಮಾಡಿದ್ರಿ ಅಂತ ಏನಾದ್ರು ಮಾಡಿದಾರಾ? ಇವತ್ತು ಏನಾದ್ರು ಇವರು ಆಯ್ತು ITBT ಇದ್ರಲ್ಲಿದ್ರು, ಇವತ್ತು ITBT ಇಂದ 3 ವರ್ಷ ಇದ್ರಲ್ಲ, ಇವರು ಸಾಕ್ಷಿ ಗುಡ್ಡೆಗಳೇನು ITBTಯಲ್ಲಿ ಒಂದಾದ್ರು ಇಲಾಖೆಯಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಸಾಕ್ಷಿ ಗುಡ್ಡೆ ಉಳಿಸ್ಬಿಟ್ಟು ಬಂದ್ಬಿಟ್ಟು ಇವತ್ತು 1,55,000 ಎಕರೆ ಲ್ಯಾಂಡ್ ಇವತ್ತು KDB ಅಕ್ವೈರ್ ಮಾಡಿದೆ. 1,55,000 ಲ್ಯಾಂಡ್ ಅಕ್ವೈರ್ ಮಾಡಿದಂತ KDB ಇವತ್ತು KDB ಮಿನಿಸ್ಟರ್ ಕೇಳಿದ್ರು ಒಂದೇ ಉತ್ತರ,
ITBT ಮಿನಿಸ್ಟ್ರಿ ಕೇಳಿದ್ರೆ ಒಂದೇ ಉತ್ತರ. 41,000 ಎಕರೆ ಇವತ್ತು ಅಲರ್ಟ್ ಮಾಡಿದ್ರೆ 1 ಲಕ್ಷ ಎಕರೆ ಹಂಗೆ ಉಳಿದಿದೆ. ಇಲ್ಲಿ ITBT ನ ಡೆವಲಪ್ಮೆಂಟ್ ಮಾಡಕ್ಕಾದಂತ ಇವತ್ತು ಒಂದೇ ಒಂದು ಅಭಿವೃದ್ಧಿ ಕಾಣದಂತ ಒಬ್ಬ ಗೃಹ ಮಂತ್ರಿ ಇವತ್ತು ಬಂದು ನಿಂತಿರೋದು. ಒಂದು ಸಂಘ ಸಂಸ್ಥೆ ಚಕಾರ ಇತ್ತಿದ್ರೆ ದಿನನಿತ್ಯ ನಡೀತಾ ಇರೋಂತ ಒಂದು ರಾಜ್ಯದ ದೌರ್ಜನ್ಯಗಳು, ಜೀವಂತ ಸಮಸ್ಯೆಗಳು, ಇವತ್ತು ಎಷ್ಟು ಕ್ರೈಮ್ ನಡೀತಾ ಇದಾವೆ, ಎಷ್ಟು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಇವತ್ತು ರಾಜಸ್ಥಾನಕ್ಕೆ ಹೋಗ್ತಾ ಇದಾರೆ ಲಂಚತನ ಪೊಲೀಸ್ ಅಧಿಕಾರಿಗಳು, ಸಾಕ್ಷಿ ಸಮೇತ ಹಿಡಿದು ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಹರಾಜಾಗ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 108 ಸಮಸ್ಯೆಗಳಿರುವಂತ ಸಮಸ್ಯೆಗಳು ಬಿಟ್ಟು ಇವತ್ತು ಅವ್ರದೇ ಜಿಲ್ಲೆಯಲ್ಲಿ ಮದ್ಯ ಕುಡಿಸಿ 10 ಜನ ರೇಪ್ ಮಾಡಿರೋಂತ ಕೇಸ್ಗಳಿದ್ದಾವೆ. ಅದನ್ನ ನೋಡಿದ್ರೆ ಇವರು ಜೀವಂತ ಎಷ್ಟು ಜನ ಮಹಿಳೆಯರು ಮಿಸ್ಸಿಂಗ್ ಆಗ್ತಾ ಇದೆ ರಾಜ್ಯದಲ್ಲಿ, ಎಷ್ಟು ಜನ ಫೋಸ್ಕೋ ಕೇಸ್ಗಳು ಬೀಳ್ತಾ ಇದಾವೆ, ಎಷ್ಟು ಅತ್ಯಾಚಾರಗಳಾಗ್ತಾ ಇದಾವೆ, ಎಷ್ಟು ಕೊಲೆಗಳಾಗ್ತಾ ಇದಾವೆ. ಇದ್ರ ಬಗ್ಗೆ ಜೀವಂತ ಸಮಸ್ಯೆಗಳನ್ನ ಫಸ್ಟ್ ನೋಡ್ಬೇಕಾದಂತ ಖರ್ಗೆ ಅವರು ಇವತ್ತು ಈ ವಿಚಾರಕ್ಕೆ ಬಂದು ಒಂದು ಯಾವ್ದೋ ಒಂದು ಸಂಘ ಸಂಸ್ಥೆ ಈ ಕಾನೂನು ಅಡಿಯಲ್ಲಿ ಅಂತ ಹೇಳ್ತಿದ್ರೆ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಇವತ್ತು ಸಂಘ ಸಂಸ್ಥೆಗಳು ಎಲ್ಲಿದ್ದಾವೆ? ಸಂಘ ಸಂಸ್ಥೆಗಳು ಎಲ್ಲಿದ್ದಾವೆ? ಇವತ್ತು ಎಲ್ಲ ಕಾನೂನು ಅಡಿಯಲ್ಲಿ ಇದಾವಲ್ಲ. ಇವತ್ತೇನಂದ್ರೆ ಇವತ್ತು RSS ಅಲ್ಲಿ ಯಾರಾದ್ರೂ ತೊಂದರೆ ಕುತ್ಕೊಡಿ ಒಂದ್ ನಿಮಿಷ ಒಂದ್ ನಿಮಿಷ ರೀ. ಜನಸಾಮಾನ್ಯ ಇವತ್ತು ಡ್ರಗ್ಸ್ ದಂಧೆ ಇಡೀ ಭಾರತ ದೇಶ ಒಂದ್ ನಿಮಿಷ ಕುತ್ಕೊಳ್ಳಿ, ನಾವು ಮಾತಾಡಕ್ಕೆ ಮೇಡಮ್ ಇವ್ರು ಈ ತರ ಡಿಸ್ಟರ್ಬ್ ಆದ್ರೆ ಡಿಬೇಟ್ ಆಗಲ್ಲ ಮೇಡಮ್, ಡಿಬೇಟ್ ಆಗಲ್ಲ. ಈ ತರ ಕೂಗಾಡಿದ್ರೆ ನಮಗೆ ಹೇಳಕ್ ಅವಕಾಶ ಕೊಡ್ತೀರಿ, ಕೇಳಿ ಇಲ್ಲ ಕೂರ್ಸ್ಕೊಂಡು ಕೇಳಿ, ಮಾತಾಡಿ ಎದ್ದೋಗ್ತೀನಿ. ಮಾತಾಡಕ್ ಬಂದಿದ್ರ ಬಿಡಕ್ ಮಾತಾಡಕ್ ಅಲ್ಲಿ ಸಿಕ್ಕಂತ ಮೇಡಮ್ ನಾವು ದಯವಿಟ್ಟು ಕಡೆ ಡಿಬೇಟ್ ಅನ್ನೋದು ಡಿಸಿಪ್ಲಿನ್ ಆಗಬೇಕು. ಇಂಥ ಒಂದು ಖಾಲಿಯಲ್ಲಿ ಮಾತಾಡೋದಲ್ಲ. ಅವ್ರ ವಿಚಾರ ಬಂದೇ ಮಾತಾಡಕ್ ಕೇಳಿ, ಇಲ್ಲ ನಾವು ಎದ್ದೋಗ್ತೀವಿ ಮಾತಾಡಕ್ ಕೇಳಿ. ಒಂದು ಯೋಗ್ಯತೆ ಜೊತೆ ಕುತ್ಕೊಂಡು ಡಿಬೇಟ್ ಮಾಡ್ಬೇಕು. ಈ ತರ ಕೂಗಳ ಜೊತೆ ನಾನು ಡಿಬೇಟ್ ಮಾಡಕ್ಕೆ ಇಷ್ಟಪಡಲ್ಲ. ಈಗ ಅವ್ರು ಮಾತಾಡ್ತಾರೆ ಡಿಸ್ಟರ್ಬ್ ಮಾಡಿದ್ವಾ ಸರ್? ಮಾತಾಡೋದು ಡಿಸ್ಟರ್ಬ್ ಮಾಡಿದ್ವಾ ಸರ್? ಮಾತಾಡೋದು ಡಿಸ್ಟರ್ಬ್ ಮಾಡಿದ್ವಾ? ನನ್ನ ವಿಚಾರ ಏನು ಹೇಳಿ, ನೀವು ಅಬ್ಜೆಕ್ಷನ್ ಮಾಡಿ. ನಾನು ಮಾತಾಡಿದ್ಮೇಲೆ ಅಬ್ಜೆಕ್ಷನ್ ಮಾಡಿ. ಯೋಗ್ಯತೆ ಇರೋಂಥ ವಕ್ತಾರ ಆದ್ರೆ ನಾವು ಮಾತಾಡಿದ್ನ ಖಂಡಿಸ್ರಿ. ನಾನು ಮಾತಾಡೋದು ಡಿಸ್ಟರ್ಬ್ ಮಾಡಬಾರ್ದು, ಅಯೋಗ್ಯ ರೀತಿ ನಡ್ಕೊಂಬಾರ್ದು. ಯೋಗ್ಯವಾದ ವಕ್ತಾರ ಖಂಡಿಸೋದು ಯಾವಾಗ? ಯೋಗ್ಯವಾದ ವಕ್ತಾರ ಖಂಡಿಸೋದು